Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಾಠ 14 ಹುತಾತ್ಮ ಬಾಲಕ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ತ್ಯಾಗ, ತೊರೆಯುವಿಕೆ, ಬಿಡುವುದು. ತೊಲಗು, ಬಿಟ್ಟು ಹೋಗು. ಘೋಷಣೆ, ಗಟ್ಟಿಯಾಗಿ ಕೂಗು. ಬಯಲು, ವಿಶಾಲವಾದ ಜಾಗ. ಪ್ರತಿಭಟನೆ, ವಿರೋಧ. ಕಾಂತಿ ಅಂದರೆ ಬೆಳಕು. ಹರಸು, ಆಶೀರ್ವದಿಸು. ಚತುರ, ಜ್ಞಾನ. ಆಗಮನ, ಬರುವುದು. ಸುಳಿವು, ಕುರುಹು ಅಥವಾ ಗುರುತು. ತೊಯ್ದ, ಒದ್ದೆಯಾದ. ಮೃತ್ಯು, ಸಾವು. ಅಹಿಂಸೆ, ಹಿಂಸೆ ಮಾಡದಿರುವುದು. ಹೇಡಿ, ಅಂಜುಬುರುಕ, ಕೈಲಾಗದವ. ನಿರಂಕುಶ, ಯಾರ ಅಂಕೆಗೂ ಒಳಪಡದ. ತಾರಕ ಸ್ವರ, ಏರುಧ್ವನಿ, ಗಟ್ಟಿಯಾಗಿ, ಜೋರಾಗಿ. ಟಿಪ್ಪಣಿ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ: ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಮಹಾತ್ಮ ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟವರು. ಪ್ರಶ್ನೆ 2. ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? 1942 ಆಗಸ್ಟ್ 15 ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನವಾಗಿದೆ. ಪ್ರಶ್ನೆ 3. ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು? ಉತ್ತರ: ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು. 4. ನಾರಾಯಣನು ಕೂಗಿದ ಘೋಷಣೆ ಯಾವುದು? ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗಿದನು. ಪ್ರಶ್ನೆ 5. ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯ ಬೇಕು ಎಂದು ಕೇಳಿದ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1. ಬಾಲಕ ನಾರಾಯಣ್ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಬಾಲಕ ನಾರಾಯಣ್ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಸಿದ್ಧನಾದನು. ಪ್ರಶ್ನೆ 2. ನಾರಾಯಣ್ ತಾಯಿ ಏಕೆ ಅಚ್ಚರಿಗೊಂಡಳು? ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದನು. ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಪ್ರಶ್ನೆ 3. ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ: ನಾರಾಯಣ್ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗುತ್ತಿದ್ದರು. ಇತರರು ಅವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಎಲ್ಲಿಗೆ ಹೋಗುತ್ತಿರುವೆ ಮಗು? ತಾಯಿ ನಾರಾಯಣಿಗೆ ಕೇಳಿದಳು. 2. ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ, ನಾರಾಯಣ್ ತಾಯಿಗೆ ಹೇಳಿದನು. ನಿನಗೆ ಏನು ಬೇಕು? ಬ್ರಿಟಿಷ್ ಅಧಿಕಾರಿ ನಾರಾಯಣನಿಗೆ ಕೇಳಿದರು. ಭಾಷಾ ಚಟುವಟಿಕೆ: ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಅಹಿಂಸೆ, ಹಿಂಸೆ. ಹಿರಿಯ, ಕಿರಿಯ. ಸಾಧ್ಯ, ಅಸಾಧ್ಯ. ಬೇಕು, ಬೇಡ. ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ. ಮಾದರಿ: ಧೈರ್ಯವಂತ, ಧೈರ್ಯ ಪ್ಲಸ್ ವಂತ. ಗುಣವಂತ, ಗುಣ ಪ್ಲಸ್ ವಂತ. ಶೌರ್ಯವಂತ, ಶೌರ್ಯ ಪ್ಲಸ್ ವಂತ. ಶಕ್ತಿವಂತ, ಶಕ್ತಿ ಪ್ಲಸ್ ವಂತ. ಬುದ್ಧಿವಂತ, ಬುದ್ಧಿ ಪ್ಲಸ್ ವಂತ. ಹಣವಂತ, ಹಣ ಪ್ಲಸ್ ವಂತ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಘೋಷಣೆ: ನಾರಾಯಣ್ ಘೋಷಣೆಯನ್ನು ಕೂಗಿದನು. ಅಹಿಂಸೆ: ಗಾಂಧೀಜಿಯವರು ಅಹಿಂಸಾವಾದಿಯಾಗಿದ್ದರು. ಜೋರಾಗಿ: ಘೋಷಣೆಯನ್ನು ಜೋರಾಗಿ ಕೂಗಬೇಕು.
ಆಶ್ಚರ್ಯ, ಗೋಲ್ ಗುಂಬಜ್ ವಾಸ್ತುಶಿಲ್ಪವೇ ಆಶ್ಚರ್ಯಕರವಾಗಿದೆ. ಮೆರವಣಿಗೆ, ದಸರಾದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತದೆ. ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ. ನೆರವು ಅಂದರೆ ಸಹಾಯ, ಬೆಂಬಲ, ಆಸರೆ. ಹರಸು, ಆಶೀರ್ವದಿಸು. ಅದ್ಭುತ, ಆಶ್ಚರ್ಯ, ವಿಸ್ಮಯ. ಕಸುಬು, ಕೆಲಸ, ಉದ್ಯೋಗ. ಬಳಕೆ ಚಟುವಟಿಕೆ. ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ. ಆಶ್ಚರ್ಯ, ಬೆರಗು, ಅಚ್ಚರಿ, ವಿಸ್ಮಯ. ಕಾಡು, ಅರಣ್ಯ, ಕಾನನ, ಅಡವಿ. ಸುಳಿವು, ಗುರುತು, ಕುರುಹು. ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ. ಅಕ್ಷರ ಬಂಧ ಪೂರ್ಣಗೊಳಿಸು. ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಪಡೆ, ಪಯಣ, ಹಣತೆ. ಹರಸು, ನೆನೆಸು, ನೆರವು, ಸಾವು. ಈ ಶಬ್ದಗಳನ್ನು ಇಲ್ಲಿ ಬರೆಯಲಾಗಿದೆ. ಪಡೆ, ಪಯಣ, ಹಣತೆ, ಹರಸು, ನೆನೆಸು, ನೆರವು, ಸಾವು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.